ಎಚ್ಎನ್ ವ್ಯಾಲಿ ನೀರಿನಿಂದ ಕೆರೆಗಳು ವಿಷಕಾರಿಯಾಗ್ತಾ ಇದೆ. ಶುದ್ಧ ನೀರನ್ನ ಕೆರೆಗಳಿಗೆ ಹರಿಸಲು ಸ್ಥಳೀಯರ ಆಗ್ರಹ. ಎಚ್ಎನ್ ವ್ಯಾಲಿ ಯೋಜನೆಯ ನೀರನ್ನ ಕೆರೆಗಳಿಗೆ ಹರಿಸೋದನ್ನ ನಿಲ್ಲಿಸಿ ಅದರ ಬದಲು ಶುದ್ಧ ನದಿ ನೀರನ್ನ ಕೆರೆಗಳಿಗೆ ಹರಿಸುವಂತೆ ಚಿಕ್ಕಬಳ್ಳಾಪುರದಲ್ಲಿ ಸ್ಥಳೀಯರಿಂದ ಆಗ್ರಹ ಕೇಳಿಬಂದಿದೆ. ಇನ್ನು ಸಮಾಜ ಸೇವಕ ಮುಸ್ಚೂರು ಶ್ರೀಧರ್ ಮಾತನಾಡಿ, ಈಗಿನ ಸಂಸದರಾದ ಡಾ ಕೆ ಸುಧಾಕರ್ ಅವರು ಸಚಿವರಾಗಿದ್ದಾಗ ಎಚ್ಎನ್ ವ್ಯಾಲಿ ನೀರು ತಂದು ಅದನ್ನ ಅಮೃತ ಎಂದು ಹೇಳ್ತಾ ಇದ್ರು. ಆದ್ರೆ ಇದೀಗ ಸಂಸದರಾದ ನಂತರ ಮಾಧ್ಯಮಗಳ ಮುಂದೆ ಇದೇ ನೀರನ್ನ ವಿಷ ಎಂದು ಹೇಳ್ತಿದ್ದಾರೆ. ನಾವು ಅಂದಿನಿಂದ ಇಂದಿನವರೆಗೂ ಎಚ್ಎನ್ ವ್ಯಾಲಿ ನೀರನ್ನ ವಿರೋಧಿಸುತ್ತಲೇ ಇದ್ದೇವೆ. ಈ ನೀರು ಕೆರೆಗೆ ಬಂದ ನಂತರ ನಮ್ಮ ಕೆರೆ ಸಂಪೂರ್ಣ ವಿಷಕಾರಿಯಾಗಿದೆ ಎಂದು ಆರೋಪಿಸಿದ್ರು. ಸರ್, ಇವತ್ತು ತಾವು ನೋಡ್ಬೋದು ಮುಸ್ಟೂರು ಕೆರೆ ಯಾವ ಪರಿಸ್ಥಿತಿ ಬಂದಿದೆ ಅನ್ನೋದು. ಹಿಂದೆಲ್ಲ ಈ ಬೆಟ್ಟಗಳ ಸಾಲಲ್ಲಿ ಮಳೆ ಬಿದ್ದು ನೀರು ಬಂದು 2-3 ವರ್ಷ ಆದರೆ ಬಣ್ಣ ಬದಲಾಗ್ತಾ ಇರಲಿಲ್ಲ. ನ್ಯಾಚುರಲಾಗಿ ನೀರು ಬರ್ತಾಯಿದ್ವು. ಇಲ್ಲೆಲ್ಲ ಗದ್ದೆಗಳು ಕಟ್ಟಿ ಭತ್ತ ಬೆಳೆಯೋಂಥ ವ್ಯವಸ್ಥೆ ಆಗ್ತಾಯಿತ್ತು ಇದೆಲ್ಲ. ಆದರೆ ಇವತ್ತು ನಮಗೆ ಒಂದು ಬೇಸರ ಆಗುತ್ತೆ ಸರ್, ಈ ಕೆರೆ ನೋಡಿದ್ರೆ, ನಮ್ಮ ಮುಸ್ಟೂರು ಕೆರೆ ನೋಡಿದ್ರೆ. ಯಾಕೆ ಅಂದರೆ ನೋಡ್ಬೋದು ನಾವು ಎಲ್ಲ ಜೊಂಡು ಬೆಳ್ಕೊಂಡು, ಕೆರೆಯಲ್ಲಿ ಜೊಂಡು ಬೆಳ್ಕೊಂಡು ಏನು ಕಾಲಿಡೋಕ್ಕಾಗದೆ ನೀರು ಕೂಡ ಅಲ್ಲಿ ಒಂದು ಸ್ವಲ್ಪ ಕೂಡ ಕಾಣ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಹಿಂದೆ ನಾವು ಏನು ಸುಧಾಕರ್ ಅವರು MLA ಇದ್ದಾಗ ನಾವು ಈ ಎಚ್ಎನ್ ವ್ಯಾಲಿ ನೀರು ತರ್ತಾಯಿದ್ದೀವಿ ಅಂತ ಹೇಳಿದಾಗ ಇಡೀ ಚಿಕ್ಕಬಳ್ಳಾಪುರ ಬಂದ್ ಮಾಡೋವಂಥ ವ್ಯವಸ್ಥೆ ಹೋರಾಟಗಾರರೆಲ್ಲ, ನೀರಾವರಿ ಹೋರಾಟಗಾರರೆಲ್ಲ ಮಾಡಿದಾಗ ಬಾಟ್ಲಿ ಇಟ್ಕೊಂಬಂದು ಕೊಳಚೆ ನೀರು ಇದರಿಂದ ದುಷ್ಪರಿಣಾಮಗಳು ಬೀರುತ್ತೆ ಮುಂದೆ ಅಂತ ಹೇಳಿದಾಗ ಆ ಹೋರಾಟಗಾರರ ಮೇಲೆ ಅಮಾನ್ಯವಾಗಿ ನಡ್ಕೊಳ್ತಕ್ಕಂಥದ್ದು ಇತಿಹಾಸ ಇವತ್ತು ಯಾರೂ ಮರ್ತಿಲ್ಲ ಚಿಕ್ಕಬಳ್ಳಾಪುರ ಜನತೆ. ಇವತ್ತು ಯಾರು ಸಂಸದರು ಹೇಳ್ತಾ ಇದ್ದಾರೆ, ಮಂತ್ರಿಗಳಿದ್ದಾಗ ಇದು ಅಮೃತ ಆಗಿತ್ತು ಈ ನೀರು ತಂದು ಬಿಟ್ಟಾಗ. ಇವಾಗ ಸಂಸದರಾಗಿ ಹೋದ ಮೇಲೆ ಸಂಸತ್ ಭವನದಲ್ಲಿ ಹೇಳ್ತಾ ಇದ್ದಾರೆ ಇದು ವಿಷ ನೀರು ಕುಡಿತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಮಂತ್ರಿ ಇದ್ದಾಗ ಅಮೃತ, ಸಂಸದರಾದಾಗ ವಿಷ ಅಂತ ಹೇಳ್ಬಿಟ್ಟು ಅವರೇ ಸ್ವತಃ ಅವ್ರ ಬಾಯಿಂದ ಹೇಳ್ತಾ ಇದ್ದಾರೆ. ಇದಕ್ಕೆಲ್ಲ ಯಾರು ಕಾರಣಕರ್ತರು? ನಾವು ಹೇಳೋದಿಷ್ಟೇ, ಏನು ಇವತ್ತು ಎಚ್ಎನ್ ವ್ಯಾಲಿ ತ್ಯಾಜ್ಯ ನೀರು ಬರ್ತಾಯಿದೆ, ಇದನ್ನು ದಯವಿಟ್ಟು ಸ್ಟಾಪ್ ಮಾಡಿ ನಮಗೆ ಯಾವುದಾದ್ರೂ ನ್ಯಾಚುರಲ್ ಆಗಿರ್ತಕ್ಕಂಥ ನೀರು, ನದಿ ನೀರನ್ನ, ಕೃಷ್ಣಾ ನದಿ ನೀರು ಇಲ್ಲ ನಮ್ಮ ಬೆಟ್ಟಗಳ ಸಾಲಿನಲ್ಲಿ ಬರ್ತಕ್ಕಂಥ ನೀರನ್ನ ಈ ಕೆರೆಗಳಿಗೆ ತುಂಬಿಸ್ಬೇಕಂತ ವ್ಯವಸ್ಥೆ ಮಾಡಬೇಕು. ಅದೇ ರೀತಿ ಏನು ಈ ಜೊಂಡು ಬೆಳ್ಕೊಂಡಿದೆ, ಹಿಂದೆ ನಾವು ಗ್ರಾಮ ಪಂಚಾಯತಿ ಸಭೆಯಲ್ಲಿ ಚರ್ಚೆ ಮಾಡಿದ್ದೀರಿ, ಇದನ್ನೆಲ್ಲ ತೆಗೆದು ಹೊರಗಡೆ ಹಾಕಿ ಏನು ಸುಂದರವಾದ ನಮ್ಮ ಕೆರೆ ಇತ್ತು ಮುಸ್ಟೂರು ಕೆರೆ ಹಿಂದೆ, ಆ ರೀತಿ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ಅವ್ರಿಗೆ ಆಗ್ರಹ ಮಾಡ್ತಾಯಿದ್ದೀನಿ. ಹಿಂದೆಲ್ಲ ಏನು ಈ ಕೆರೆಗೆ ನೀರು ಬಿಟ್ಟಾಗ 2-3 ವರ್ಷ ಹಿಂದ್ಗಡೆ ಮೀನುಗಳು ಸತ್ತೋದ್ವು. ಇದ್ರ ಬಗ್ಗೆ ನಾನು ಅಧಿಕಾರಿಗಳಿಗೆ ಕರೆ ಮಾಡಿ, ಸರ್ ಈ ರೀತಿ ಮೀನುಗಳು ಸತ್ತೋಗ್ತಾ ಇದ್ದಾವೆ, ದಯವಿಟ್ಟು ಈ ನೀರು ಏನಾನ ಮಾಡಿ ನಿಲ್ಲಿಸಿ ಸರ್, ಇದರಿಂದ ಪ್ರಾಣಿ ಪಕ್ಷಿಗಳಿಗಾಗಲಿ ಇನ್ನೊಂದಕ್ಕೆ ಮತ್ತೊಂದಕ್ಕಾಗಲಿ ಕುಡಿಯೋದ್ರಿಂದ ಕುರಿಗಳು, ಇವಾಗ ಕುರಿಗಳು ಮೇಯ್ತಾ ಇದ್ದಾವೆ, ಕುರಿ ಹಸುಗಳೆಲ್ಲ ಇಲ್ಲಿ ಮೇಯ್ತಾ ಇದ್ದಾವೆ. ಅವು ಮೇಯೋ ಸಂದರ್ಭದಲ್ಲಿ ನೀರು ಕುಡಿತವೆ. ಯಾವ ರೀತಿ ನೀರಿದೆ ನೋಡಿ ಸರ್, ತಾವು ನೋಡ್ಬೋದು ಯಾವ ರೀತಿ ನೀರನ್ನ ಇಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಇದಕ್ಕೆ ಯಾವುದು ವರದಿ ಬೇಕಾಗಿಲ್ಲ, ಸ್ಮೆಲ್ ಬರ್ತಾ ಇದೆ ನೀರು ವಾಸನೆ. ಆ ನೀರು ಕುಡಿದಂಥ ಹಸುಗಳು, ಹಾಲು ಕರೆದಂಥ ಹಸುಗಳು ಅದರಲ್ಲಿ ವಿಷ ಆಗಿ ಪರಿವರ್ತನೆ ಆಗೋದ್ರಲ್ಲಿ ನೋ ಡೌಟೇ ಇಲ್ಲ. ಅದೇ ರೀತಿ ಏನು ಇದು ಈ ಕೆರೆನ ಅಭಿವೃದ್ಧಿಪಡಿಸಿ ನಮಗೆ ಹೆಚ್ಚಿನಾಗಿ ಈ ಭಾಗದಲ್ಲಿ ಈ ಬೆಳೆಗಳು ಬೆಳ್ಕೊಳ್ತಕ್ಕಂಥ ವ್ಯವಸ್ಥೆನ, ಶುದ್ಧವಾಗಿರೋ ನೀರನ್ನು ಬಿಡಬೇಕು. ಇವರು ಆಧುನಿಕ ಭಗೀರಥ ಅಂತ ಹೇಳ್ತಾ ಇದ್ರು, ಹೆಸರು ತಗೊಂಡಿದ್ರಿ. ಇವತ್ತನ್ನ ಮಾಡಿರೋ ಪರಿಸ್ಥಿತಿ ಯಾರು ಈ ರೀತಿ? ಅವತ್ತೆಲ್ಲ ಹೋರಾಟಗಳು ಮಾಡಿದಾಗ ನಮ್ಮೆಲ್ಲ ದಮನ ಮಾಡಿ ಹೋರಾಟಗಾರರನ್ನ ಯಾವ ರೀತಿ ಧೋರಣೆ ಅನುಸರಿಸಿದ್ರಿ ನೀವು ನಮ್ಮೆಲ್ಲ. ಅದಕ್ಕೆ ಸರ್ ಇವತ್ತು ತರಕಾರಿಗಳೇ ಬೆಳೆ, ನಮ್ಮ ಚಿಕ್ಕಬಳ್ಳಾಪುರ ತರಕಾರಿ ಅಂದರೆ ಯಾರೂ ಮುಗಿ ಬೀಳಲ್ಲ, ಮುಟ್ಟೋದಿಲ್ಲ, ಭಯ ಪಡ್ತಾರೆ. ಹೊರ ರಾಜ್ಯಗಳಿಗೆ ಹೋಗ್ತಾ ಇದ್ವು, ನಮ್ಮ ತರಕಾರಿಗೆ ಭಾರಿ ಬೇಡಿಕೆ ಇತ್ತು. ಹೂವೂ ಅಷ್ಟೇ, ಇದರಿಂದ ಹೂವು ಅಷ್ಟೇ, ಹೂವು ತೋಟಗಳು ಆಗ್ಬೋದು ಎಲ್ಲ. ಇವತ್ತು ನೋಡ್ಬೋದು ಗಿಡ ಎಲ್ಲಿಂದ ಅಲ್ಲಿ ಗಿಡ ಹೋಗೋವಂಥ ವ್ಯವಸ್ಥೆ ಮೊದಲು ಹೋಗ್ತಾ ಇರಲಿಲ್ಲ ಈ ಥರ ಗಿಡಗಳು. ಇವತ್ತು ಹೂವಿನ ತೋಟ ಕೂಡ ಗಿಡ ಒಣಗೋಗೋಂಥ ಕೆಲಸ ಆಗ್ತಾಯಿತ್ತು. ಇನ್ನು ಈ ಹಿಂದೆ
ಹಿಂದೆ ಮಳೆಗಾಲದಲ್ಲಿ ಕೆರೆಗೆ ಮಳೆ ನೀರು ತುಂಬಿಕೊಂಡಾಗ ಕೆರೆಯ ಸುತ್ತಮುತ್ತಲಿನ ರೈತರ ಬೋರ್ವೆಲ್ಗಳಲ್ಲಿ ಅಂತರ್ಜಲ ಹೆಚ್ಚಾಗ್ತಾ ಇತ್ತು. ಆದ್ರೆ ಈಗಿನ ಪರಿಸ್ಥಿತಿ ನೋಡಿದ್ರೆ ಕೆರೆ ಸಂಪೂರ್ಣವಾಗಿ ಹಾಳಾಗಿದ್ದು ಜಂಡು ಬೆಳೆದು ಕೆರೆ ದುಸ್ಥಿತಿಗೆ ತಲುಪಿದೆ. ಅಲ್ಲದೆ ಎಚ್ಎನ್ ವ್ಯಾಲಿ ನೀರು ಕೆರೆಗೆ ಬಿಟ್ಟಾಗ ಹಲವು ಮೀನುಗಳು ಸತ್ತೋಗಿದ್ವು. ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಎಂದು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಸರ್, ಇವತ್ತು ನೋಡ್ಬೋದು, ಒಂದು ಹಳ್ಳಿಗೆ 5 ರಿಂದ 6 ಜನ ಡಯಾಲಿಸಿಸ್ ಪೇಷಂಟ್ಗಳಾಗ್ಬೋದು, ಕ್ಯಾನ್ಸರ್ ಪೇಷಂಟ್ಗಳಾಗ್ಬೋದು. ಇವತ್ತು ಹಾಸ್ಪಿಟ್ಲ್ಗಳಲ್ಲಿ ಮುದ್ದೇನಹಳ್ಳಿ ಹಾಸ್ಪಿಟ್ಲ್ ಆಗಲಿ, ಸರ್ಕಾರಿ ಹಾಸ್ಪಿಟ್ಲ್ಗಳಾಗಲಿ ಇವತ್ತು ಯಥೇಚ್ಛವಾಗಿ ಕೇಸುಗಳು ಜಾಸ್ತಿ ಆಗ್ತಾ ಇದ್ದಾವೆ. ಯಾಕೆ ಈ ರೀತಿ ಆಗ್ತಾ ಇದೆ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಇದನ್ನು ಈ ತ್ಯಾಜ್ಯ ನೀರನ್ನ ಕುಡಿಯೋದ್ರಿಂದ ಏನೆಲ್ಲ ದುಷ್ಪರಿಣಾಮಗಳು ಬೀಳ್ತಾ ಇದೆ, ವರದಿಗಳು ಬರ್ತಾ ಇದ್ದಾವೆ. ಇದರಿಂದ ನಾವು ಮುಂದಿನ ಪೀಳಿಗೆಗಾಗಲಿ ನಾವು ಸಮಾಜಕ್ಕೆ ಏನು ನಾವು ಉದ್ಧಾರ ಮಾಡಬೇಕು ಸರ್. ನಾವು ಇದನ್ನೆಲ್ಲ ದಯವಿಟ್ಟು ಈ ತ್ಯಾಜ್ಯ ನೀರನ್ನ ನಿಲ್ಲಿಸಿ. ಫಸ್ಟು ಇದೇನು ಅವಶ್ಯಕತೆ ಇಲ್ಲ. ಈ ನೀರನ್ನ ಬೆಂಗಳೂರಲ್ಲಿ ನೀರಿಗೆ ಹಾಹಾಕಾರ ಇದೆಯಲ್ಲ, ಅವ್ರಿಗೆ ಸಂಸ್ಕರಣೆ ಮಾಡಿ ಅವ್ರಿಗೆ ಬಿಡಿ. ನಮಗೆ ಬೇಕಾಗಿಲ್ಲ, ಯೂಸ್ ಮಾಡಿರೋ ನೀರು ನಮಗೆ ಬೇಕಾಗಿಲ್ಲ. ಒಳ್ಳೆ ಶುದ್ಧವಾಗಿರೋ ನೀರು, ನದಿ ನೀರು ತರ್ಬೋದು, ಕೃಷ್ಣಾ ನದಿ ನೀರು. ಇಷ್ಟೆಲ್ಲ ಸರ್ಕಾರ ಇದು ಮಾಡೋ ಬದಲು ನದಿ ನೀರನ್ನ ತಂದು ಬಿಟ್ಟರೆ ಏನು ಇವತ್ತು ಈ ಒಂದು ಸರಕುಗಳು ಬೆಳೆದೋ ಈ ರೈತರು ಏನು ನಿಮಗೆಲ್ಲ ಸರಕುಗಳನ್ನ ಕಳಿಸ್ತಾ ಇದ್ದೀವಿ, ಇದು ಶುದ್ಧವಾಗಿರಲಿ ಅನ್ನೋದೇ ನಮ್ಮ ಆರೈಕೆ. ಇದರಿಂದ ದುಷ್ಪರಿಣಾಮ ಬೀರಬಾರ್ದು ಅನ್ನೋದೇ ನಮ್ಮ ಆರೈಕೆ. ಸರ್, ಇವಾಗ ಇದೇ ನೀರು ವಿಚಾರಕ್ಕಾಗಿ ಸಂದೀಪ್ ರೆಡ್ಡಿ ಅವರು ಹೋರಾಟ ಹಮ್ಮಿಕೊಂಡಿದ್ದಾರೆ, ಬಂದ್ಗಾಗಿ ಕರೆ ನೀಡಿದ್ದಾರೆ. ಇದು ಏನು ಹೇಳ್ತೀರಾ ಸರ್? ಅವರು ಏನು ಈ ತ್ಯಾಜ್ಯ ನೀರು ಸಂಸ್ಕರಣೆ ಮಾಡಬೇಕಂತಾರೆ. ನಮಗೆ 3ನೇ ಹಂತ ಆದರೂ ಮಾಡ್ಕೊಳ್ಳಿ, 30ನೇ ಹಂತ ಆದರೂ ಮಾಡ್ಕೊಳ್ಳಿ. ನಾನು ಅದರ ಬಗ್ಗೆ ಪ್ರಸ್ತಾವನೆ ಇಲ್ಲ. ನಮಗೆ ಈ ರೊಚ್ಚ ನೀರನ್ನ, ತ್ಯಾಜ್ಯ ನೀರನ್ನ ನಿಲ್ಲಿಸ್ಬೇಕು ನಮ್ಮ ಆಗ್ರಹ. ಈ ರೀತಿ ಏನಾದ್ರೂ ಅವರು ಬಂದ್ ಮಾಡೋದು, ಈ ವ್ಯವಸ್ಥೆ ಮಾಡೋ ಇದ್ದರೆ ನಾನು ಬೇಕಾದರೆ ಅವ್ರಿಗೆ ಸಹಕಾರ ಕೊಡ್ತೀನಿ. ನಾವೆಲ್ಲ ಏನು ಹೋರಾಟಗಾರರಿದ್ರು ಸಂಪೂರ್ಣವಾಗಿ ಬೆಂಬಲ ಕೊಡ್ತೀವಿ ಸರ್ ಅವ್ರಿಗೆ. ಸರ್, ಕೆರೆ ಇವಾಗ ಹೂಲೆತ್ತು ಕೆಲಸ ಮಾಡಬೇಕು ಅಂತ ಹೇಳ್ತಿದ್ದೀರಾ ನೀವು. ಒಂದು ವೇಳೆ ಈ ಹೂಲೆತ್ತಿಲ್ಲ ಅಂದರೆ ಏನು ಮಾಡ್ತೀರಾ ಸರ್? ಆಲ್ರೆಡಿ ನಾವು ಗ್ರಾಮ ಪಂಚಾಯತಿ ಸಭೆಯಲ್ಲೆಲ್ಲ ಇದನ್ನು ಈ ಜೊಂಡು ಏನಿದೆ ಒಂದು 5 ಅಡಿ 6 ಅಡಿ ಒಳಗಡೆ ಭೂಮಿಯಿಂದ ಬಂದಿರೋದು. ಇದು ಯಾವಾಗ ಈ ತ್ಯಾಜ್ಯ ನೀರು ಬಂತೋ ಮುಂಚೆ ಇರಲಿಲ್ಲ. ಇದನ್ನು ತೆಗಿಬೇಕು ಸರ್. ಹೂಳೆತ್ತು ಅಂತ ಕೆಲಸ ಮಾಡಬೇಕು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟಕ್ಕೆ ಮಾಡಬೇಕು, ನಮ್ಮ ಗ್ರಾಮದ ಸುತ್ತಮುತ್ತ ಹಳ್ಳಿಗಳವರೆಲ್ಲ ಸೇರಿ ಮುಂದಿನ ದಿನಗಳಾಗ ಅದ್ರ ಬಗ್ಗೆ ಒಂದು ಚರ್ಚೆ ಮಾಡಿ ಇದಕ್ಕೇನೆಲ್ಲ ರೂಪರೇಷೆ ಬೇಕು ಸಿದ್ಧಪಡಿಸ್ಕೊತೀವಿ ಸರ್. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೆರೆಗೆ ಎಚ್ಎನ್ ವ್ಯಾಲಿ ನೀರು ಹರಿಸೋದನ್ನ ನಿಲ್ಲಿಸಿ ಶುದ್ಧ ನೀರನ್ನ ಹರಿಸಲು ಕ್ರಮ ಕೈಗೊಳ್ಳಬೇಕೆಂದು ಮುಸ್ಚೂರು ಶ್ರೀಧರ್ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ದಾರೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.